ಕುಂಭರಾಶಿಯವರೇ ನಮಸ್ಕಾರ ಗೆಳೆಯರೇ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಗೆಳೆಯರೇ, ಈ ದೇವತೆ ನಿಮ್ಮ ಮನೆಗೆ ಬರುತ್ತಿದ್ದಾಳೆ. ಅಷ್ಟಕ್ಕೂ ಯಾಕೆ? ಇದರ ಹಿಂದಿನ ಸತ್ಯ ನಿಮ್ಮ ಕರಳನ್ನು ನಡುಗಿಸಿಬಿಡುತ್ತದೆ. ಹೌದು ಗೆಳೆಯರೇ, ಇದನ್ನು ಹಗುರವಾಗಿ ಪರಿಗಣಿಸಬೇಡಿ, ಏಕೆಂದರೆ ಈ ಘಟನೆ ಯಾವುದೇ ಪರಿಸ್ಥಿತಿಯಲ್ಲೂ ಸಂಭವಿಸಿಯೇ ತೀರುತ್ತದೆ. ಹೌದು ಗೆಳೆಯರೇ, ಮುಂಬರುವ 24 ಗಂಟೆಗಳ ಒಳಗಾಗಿ ಈಗ ಯಾವ ಪವಾಡಗಳು ನಡೆಯಲಿವೆಯೋ ಅದನ್ನು ನಿಮ್ಮ ಇಡೀ ಕುಟುಂಬವೇ ತನ್ನ ಸ್ವಂತ ಕಣ್ಣುಗಳಿಂದ ನೋಡಲಿದೆ. ಹೌದು ಗೆಳೆಯರೇ, ಈಗ ಈ ದೇವತಾ ಶಕ್ತಿಯ ಶುಭ ಪಾದಗಳು ನಿಮ್ಮ ಹೊಸ್ತಿಲು ದಾಟುತ್ತಿದ್ದಂತೆಯೇ ನಿಮ್ಮ ಜೀವನದಲ್ಲಿ ಒಂದರ ಬೆನ್ನಲ್ಲೇ ಒಂದರಂತೆ 3 ಅತಿ ದೊಡ್ಡ ಭೀಕರ ಶುಭ ಸುದ್ದಿಗಳು ಬರಲಿವೆ. ಇದನ್ನು ಕೇಳಿ ನಿಮ್ಮ ತಲೆ ತಿರುಗುತ್ತದೆ. ಹೌದು ಗೆಳೆಯರೇ, ಇದನ್ನು ನೋಡಿ ನಿಮ್ಮ ಕಣ್ಣುಗಳು ಅರೆದ ಗಣ್ಣಾಗಿಯೇ ಉಳಿದುಬಿಡುತ್ತವೆ. ಕಲಿಯುಗದ ಈ ಮೊದಲ ಮತ್ತು ಕೊನೆಯ ಪವಾಡ ನಿಮ್ಮ ಜೀವಿತಾವಧಿಯಲ್ಲಿ ನಡೆಯಲಿದೆ. ಇದು ನಿಮ್ಮ ಇಡೀ ಪ್ರಪಂಚವನ್ನೇ ಬದಲಾಯಿಸಿಬಿಡುತ್ತದೆ. ಇಂತಹ ಒಂದು ತಿರುವು ಬರಲಿದ್ದು ಎಲ್ಲಾ ಕಡೆಯಿಂದಲೂ ನಿಮಗೆ ಶಹಬ್ಬಾಸ್ ಗಿರಿ ಸಿಗಲಿದೆ. ಇಷ್ಟು ದಿನ ಮುಚ್ಚಿಕೊಂಡಿದ್ದ ಸರಪಳಿಯ ಬಾಗಿಲುಗಳು ಈಗ ಒಡೆಯಲಿವೆ ಮತ್ತು ಪ್ರತಿಯೊಂದು ಹಾದಿಯಲ್ಲೂ ಶುಭ ಸುದ್ದಿಗಳು ನಿಮಗಾಗಿ ಕಾಯುತ್ತಿವೆ. ಹೌದು ಗೆಳೆಯರೇ, ನಿಮ್ಮ ಮಾಹಿತಿಗಾಗಿ ನಾವು ಹೇಳುವುದೇನೆಂದರೆ, ಈ ವಿಡಿಯೋ ಯಾವುದೇ ಸಾಮಾನ್ಯ ವಿಡಿಯೋ ಅಲ್ಲ. ಸಾಕ್ಷಾತ್ ವಿಧಾತನ ಆಜ್ಞೆಯಿಂದಲೇ ನಿಮ್ಮ ಜೀವನದಲ್ಲಿ ಇಂತಹ ಸಂಚಲನ ಮೂಡಿಸುವ ಪವಾಡಗಳು ನಡೆಯಲಿವೆ. ಗ್ರಹಕುಂಡಲಿಯಲ್ಲಿ ಬದಲಾವಣೆಯಾಗಿದೆ. ತಲೆಕೆಳಗಾದ ಗ್ರಹಗತಿಗಳು ಈಗ ನಿಮ್ಮ ಜೀವನದಲ್ಲಿ ರಾಜಯೋಗ ಮತ್ತು ಸುಖಯೋಗವನ್ನು ತರುವ ಸಮಯ ಬಂದಿದೆ. ಹೌದು ಗೆಳೆಯರೇ, ನೀವು ಈಗಾಗಲೇ ಸಾಕಷ್ಟು ಕಣ್ಣೀರು ಹಾಕಿದ್ದೀರಿ. ಬಡತನವು ನಿಮ್ಮನ್ನು ಇದುವರೆಗೆ ಒತ್ತಿ ಹಿಡಿದಿತ್ತು. ಆದರೆ ನಾಳೆಯ ಸೂರ್ಯ ಮೂಡುತ್ತಿದ್ದಂತೆಯೇ ನಿಮ್ಮ ಜೀವನದಲ್ಲಿ ಇಂತಹ ಬಿರುಗಾಳಿ ಬರಲಿದ್ದು ನೀವು ಯಶಸ್ಸಿನ ಉತ್ತುಂಗಕ್ಕೆ ತಲುಪಲಿದ್ದೀರಿ. ಯಶಸ್ಸಿನ ನಗಾರಿ ಎಷ್ಟು ಜೋರಾಗಿ ಬಾರಿಸಲಿದೆ ಎಂದರೆ ಇಡೀ ಪ್ರಪಂಚವೇ ನೋಡಿ ಆಶ್ಚರ್ಯ ಪಡಲಿದೆ. ಹೀಗೆ ತಿಳಿದುಕೊಳ್ಳಿ, ಈಗ ನಿಮ್ಮ ಅದೃಷ್ಟ ಚಿನ್ನವನ್ನು ಉಗುಳಲಿದೆ. ಈ ಪವಾಡವನ್ನು ನೋಡಿ ನಿಮ್ಮ ಬಾಯಿ ಆ ದೆಸೆಯಲ್ಲೇ ತೆರೆದುಕೊಂಡಿರುತ್ತದೆ ಮತ್ತು ಕಣ್ಣುಗಳು ಅರಳಿದಂತೆಯೇ ಉಳಿಯುತ್ತವೆ. ಹೌದು ಗೆಳೆಯರೇ, ಏಕೆಂದರೆ ಪವಾಡವೇ ಅಂತಹದ್ದಾಗಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ನಿಮ್ಮ ಜೀವನದಲ್ಲಿ ಇಂತಹ ಭೂಕಂಪನ ಸೃಷ್ಟಿಸುವ ಪವಾಡಗಳು ನಡೆಯಲಿದ್ದು ಅದು ನಿಮ್ಮ ಜೀವನವನ್ನು ರಾತ್ರೋರಾತ್ರಿ ಬದಲಾಯಿಸಿಬಿಡುತ್ತದೆ. ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಮೊದಲಿನಿಂದ ಕೊನೆಯವರೆಗೆ ನೋಡಿ. ಇದರೊಂದಿಗೆ ನಿಮಗೆ 1 ಅಥವಾ 2 ದೊಡ್ಡ ರಹಸ್ಯದ ವಿಷಯಗಳು ತಿಳಿಯಲಿವೆ. ಇದರಿಂದ ಇದುವರೆಗೆ ನೀವು ವಂಚಿತರಾಗಿದ್ದೀರಿ. ಅದನ್ನು ತಿಳಿಯುತ್ತಿದ್ದಂತೆಯೇ ನಿಮ್ಮ ಕಾಲ ಕೆಳಗಿನ ಭೂಮಿ ಕುಸಿದಂತಾಗುತ್ತದೆ. ಆದ್ದರಿಂದ ಇಂದಿನ ಈ ವಿಡಿಯೋವನ್ನು ಮರೆತೂ ಸಹ ಮಿಸ್ ಮಾಡಬೇಡಿ ಮತ್ತು ಮೊದಲಿನಿಂದ ಕೊನೆಯವರೆಗೆ ನೋಡಿ. ಕಾಳಿಮಾತೆ ಮತ್ತು ಮಹಾರಾಣಿಯ ಯಾರು ನಿಜವಾದ ಭಕ್ತರು ಇಂದಿನ ಈ ವಿಡಿಯೋವನ್ನು ನೋಡುತ್ತಿದ್ದೀರೋ ಅವರು ವಿಡಿಯೋಗೆ ಒಂದು ಮುದ್ದಾದ ಲೈಕ್ ಖಂಡಿತ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಸಚಿತ್ತದಿಂದ ಹೃದಯದ ಭಾವದಿಂದ ಜೈ ಮಾ ಕಾಳಿ, ಜೈ ಮಾತಾರಾಣಿ, ಜೈ ಶನಿದೇವೋ ಎಂದು ಖಂಡಿತ ಬರೆಯಿರಿ. ಕಾಳಿ ಮಾತೆ ನಿಮ್ಮ ಜೀವನದಲ್ಲಿ ಇಂತಹ ಗ್ರಹಗಳ ಯೋಗವನ್ನು ಸೃಷ್ಟಿಸಲಿದ್ದಾಳೆಂದರೆ ನಿಮ್ಮ ಮುಂದಿನ ಪೀಳಿಗೆಯೂ ಕುಳಿತು ತಿನ್ನುತ್ತದೆ. ಇಂತಹ ಪವಾಡ ನಡೆಯಲಿದ್ದು ನಿಮ್ಮ ಜೀವನ ರಾತ್ರೋರಾತ್ರಿ ಬದಲಾಗಲಿದೆ. ಗೆಳೆಯರೇ, ಜೂನ್ 21ರ ಸರಿಯಾಗಿ ಮಧ್ಯಾಹ್ನ 2:35ರ ನಂತರ ಅಂದರೆ ನಾಳೆಯ ಸೂರ್ಯ ಮೂಡುತ್ತಿದ್ದಂತೆಯೇ ನಿಮ್ಮ ಜೀವನದಲ್ಲಿ ಫೋನ್ನಲ್ಲಿ ಒಂದು ಇಂತಹ ಕರೆ ಬರಲಿದ್ದು ಅದನ್ನು ಕೇಳಿ ನೀವು ಸಂಪೂರ್ಣವಾಗಿ ಬೆಚ್ಚಿಬೀಳುತ್ತೀರಿ. ಮತ್ತು ಇದು ನಿಮ್ಮ ತಲೆಮಾರುಗಳಿಂದ ಇಟ್ಟಿದ್ದ ಹಳೆಯ ಸಂಪತ್ತಿನ ಶುಭ ಸುದ್ದಿಯ ಕರೆಯಾಗಿರುತ್ತದೆ. ಹೌದು ಗೆಳೆಯರೇ, ಇದು ಬ್ಯಾಂಕ್ನಿಂದ ಬರಲಿದ್ದು ನಿಮ್ಮ ಜೀವನವು ಎಷ್ಟು ಸುಂದರವಾಗಲಿದೆಯೆಂದರೆ ನಿಮ್ಮ ವರ್ಷಗಳ ಕಾಲದ ಕತ್ತಲೆಯ ರಾತ್ರಿ ದೂರವಾದಂತೆ ಭಾಸವಾಗುತ್ತದೆ. ಹೌದು ಗೆಳೆಯರೇ, ಈಗ ಆ ಕನಸು ನಿಮ್ಮೊಳಗೆ ತೆರೆದುಕೊಳ್ಳಲಿದೆ. ಯಾವುದಕ್ಕಾಗಿ ನೀವು ಹಲವು ವರ್ಷಗಳಿಂದ ಕಾಯುತ್ತಿದ್ದಿರೋ ಮತ್ತು ಶ್ರಮಿಸುತ್ತಿದ್ದಿರೋ ಈಗ ವಿಧಾತನು ಈ ಆಜ್ಞೆಯನ್ನು ನೀಡಿದ್ದಾನೆ. ಇಂತಹ ಶಕ್ತಿಯ ಆಜ್ಞೆ ಬಂದಿದ್ದು ಈ ಪವಾಡ ಯಾವುದೇ ಪರಿಸ್ಥಿತಿಯಲ್ಲೂ ಸಂಭವಿಸಿಯೇ ತೀರುತ್ತದೆ. ಗೆಳೆಯರೇ, ಈಗ ನಿಮ್ಮ ಅದೃಷ್ಟದ ಲೆಕ್ಕಾಚಾರವಾಗುವ ಸಮಯ ಬಂದಿದೆ. ತೀರ್ಪು ಬಂದಾಗಿದೆ. ನಿಮ್ಮ ಇಡೀ ವಂಶದಲ್ಲೇ ಯಾರೂ ಮಾಡದಂತಹ ಕೆಲಸವನ್ನು ಈಗ ನೀವು ಮಾಡಲಿದ್ದೀರಿ. ಗೆಳೆಯರೇ, ಜೀವನದಲ್ಲಿ ಆನಂದವನ್ನು ಅವನೇ ಪಡೆಯುತ್ತಾನೆ ಯಾರು ತಾಳ್ಮೆ ಮತ್ತು ಕಠಿಣ ಪರಿಶ್ರಮವನ್ನು ಬಲ್ಲನೋ. ಮತ್ತು ಆ ಎಲ್ಲಾ ಗುಣಗಳು ನಿಮ್ಮಲ್ಲಿ ತುಂಬಿ ತುಳುಕುತ್ತಿವೆ. ಅದರ ಫಲವನ್ನೇ ಈಗ ನಿಮ್ಮ ಅದೃಷ್ಟವು ತೋರಿಸಲಿದೆ. ಈಗ ನಿಮ್ಮ ಅದೃಷ್ಟದ ರೇಖೆ ಬದಲಾಗಿದೆ.
ಗ್ರಹ ಕುಂಡಲಿಯು ಇಂತಹ ನಡಿಗೆಯನ್ನು ಬದಲಾಯಿಸಿದೆ ಎಂದರೆ ನಿಮ್ಮ ಜೀವನದಲ್ಲಿ ಪ್ರತಿ 1 ಗಂಟೆಯಲ್ಲೂ ಹೊಸ ಭರವಸೆ ಮೂಡಲಿದೆ. ಹೌದು ಗೆಳೆಯರೇ, ಈಗ ಒಂದೊಂದೇ ಹಣವು ಸಕ್ರಿಯವಾಗಿ ನಿಮ್ಮ ಬಳಿಗೆ ಬರಲಿದೆ. ಹಣದ ಪ್ರವಾಹವೇ ಹರಿದು ಬರಲಿದ್ದು ಅದನ್ನು ಇಡಲು ಸಹ 2 ಜಾಗಗಳು ಸಾಲದಾಗುತ್ತವೆ. ಹೌದು ಗೆಳೆಯರೇ, ಬ್ರಹ್ಮಾಂಡದಲ್ಲಿ ಈಗ ನಿಮ್ಮ ಹಕ್ಕಿನ ಆ ಪುಸ್ತಕವನ್ನು ತೆರೆಯಲಾಗಿದ್ದು ಅದು ಈಗ ನಿಮ್ಮ ಜೀವನದಲ್ಲಿ ಹೊಸ ಇತಿಹಾಸವನ್ನು ಸೃಷ್ಟಿಸಲಿದೆ. ಈ ಸಮಯದಲ್ಲಿ ಬ್ರಹ್ಮಾಂಡದ ಅದೃಶ್ಯ ಶಕ್ತಿಗಳು ನಿಮ್ಮ ಮನೆಯ ಮುಖ್ಯದ್ವಾರವನ್ನು ತಟ್ಟುತ್ತಿವೆ. ಇದು ಯಾವುದೇ ಸಾಮಾನ್ಯ ಘಟನೆಯಲ್ಲ ಗೆಳೆಯರೇ, ಬದಲಿಗೆ ಶತಮಾನಗಳಲ್ಲಿ ಸಂಭವಿಸುವ ಒಂದು ಇಂತಹ ಮಹಾಸಂಯೋಗವಾಗಿದ್ದು ಇದು ಕೇವಲ ಅದೃಷ್ಟವಂತರ ಜೀವನದಲ್ಲಿ ಮಾತ್ರ ನಡೆಯುತ್ತದೆ. ಹೌದು ಗೆಳೆಯರೇ, ವಿಧಾತನು ನ್ಯಾಯ ಮಾಡಲು ಮುಂದಾದಾಗ ಅವನು ರಾಜನನ್ನು ಭಿಕ್ಷುಕನನ್ನಾಗಿ ಮತ್ತು ಭಿಕ್ಷುಕನನ್ನು ರಾಜನನ್ನಾಗಿ ಮಾಡಲು 1 ಕ್ಷಣವೂ ಸಮಯ ತೆಗೆದುಕೊಳ್ಳುವುದಿಲ್ಲ. ನೀವು ರಾತ್ರಿ ಇಡೀ ಎಚ್ಚರವಿದ್ದು ಕಳೆದ ದಿನಗಳು, ಅನುಭವಿಸಿದ ಅಪಮಾನಗಳು ಮತ್ತು ಎದುರಿಸಿದ ಕಡುಬಡತನ ಇವೆಲ್ಲವನ್ನೂ ಕೊನೆಗಾಣಿಸಲು ಸ್ವತಃ ಮಹಾಕಾಳಿಯೇ ಹೆಜ್ಜೆ ಇಟ್ಟಿದ್ದಾಳೆ. ಹೌದು ಗೆಳೆಯರೇ, ಈ ದೇವತಾ ಶಕ್ತಿಯ ಆಗಮನದ ನೇರ ಸಂಕೇತವು ನಿಮ್ಮ ಮನಸ್ಸಿನ ಸ್ಥಿತಿಯಿಂದಲೇ ತಿಳಿಯಲಿದೆ. ನಿಮಗೆ ಇದ್ದಕ್ಕಿದ್ದಂತೆ ನಿಮ್ಮೊಳಗೆ ಒಂದು ವಿಚಿತ್ರವಾದ ಶಾಂತಿ ಮತ್ತು ಸಕಾರಾತ್ಮಕ ಶಕ್ತಿಯ ಅನುಭವವಾಗಲು ಪ್ರಾರಂಭವಾಗುತ್ತದೆ. ಯಾವ ಹಾದಿಗಳು ನಿನ್ನೆಯವರೆಗೆ ಸಂಪೂರ್ಣವಾಗಿ ಮುಚ್ಚಿದಂತೆ ಕಾಣಿಸುತ್ತಿದ್ದವೋ ಅಲ್ಲಿಂದ ಈಗ ಬೆಳಕಿನ ಕಿರಣಗಳು ಮೂಡಲಿವೆ. ನಿಮ್ಮ ವಿನಾಶಕ್ಕೆ ಯೋಜನೆ ರೂಪಿಸುತ್ತಿದ್ದ ನಿಮ್ಮ ಶತ್ರುಗಳು ಈಗ ತಾವಾಗಿಯೇ ಹಿಂದೆ ಸರಿಯಲು ಮಣಿಯುತ್ತಾರೆ. ಗ್ರಹ ಗೋಚಾರದ ಈ ಅದ್ಭುತ ಆಟವು ನಿಮ್ಮ ಜೀವನದಲ್ಲಿ ಇಂತಹ ಒಂದು ಸುರಕ್ಷಾ ಕವಚವನ್ನು ಸಿದ್ಧಪಡಿಸುತ್ತಿದೆ. ಇದನ್ನು ಪ್ರಪಂಚದ ಯಾವುದೇ ನಕಾರಾತ್ಮಕ ಶಕ್ತಿಯಾಗಲಿ ಅಥವಾ ಯಾವುದೇ ಶಕ್ತಿಯಾಗಲಿ ತಡೆಯಲು ಸಾಧ್ಯವಿಲ್ಲ. ನಿಮ್ಮ ಕುಟುಂಬದಲ್ಲಿ ದೀರ್ಘಕಾಲದಿಂದ ಇದ್ದ ಅಶಾಂತಿ ಮತ್ತು ಕಲಹದ ವಾತಾವರಣವೂ ಈಗ ಸಂಪೂರ್ಣವಾಗಿ ಕೊನೆಗೊಳ್ಳಲಿದೆ. ಧನದೇವತೆ ಲಕ್ಷ್ಮಿ ಮತ್ತು ಶಕ್ತಿದೇವತೆ ಮಹಾಕಾಳಿಯ ಜಂಟಿ ಕೃಪೆಯಿಂದ ನಿಮ್ಮ ಮನೆಯ ದರಿದ್ರತನವು ಶಾಶ್ವತವಾಗಿ ಬಿದಾಯ ಹೇಳಲಿದೆ. ಈಗ ನಿಮ್ಮ ಮನಸ್ಸಿನಲ್ಲಿ ಈ ಪ್ರಶ್ನೆ ಏಳುತ್ತಿರಬಹುದು, ಅಷ್ಟಕ್ಕೂ ಇದೆಲ್ಲವೂ ಇಷ್ಟು ಬೇಗ ಹೇಗೆ ಸಾಧ್ಯವಾಯಿತು? ಹಾಗಾದರೆ ಗೆಳೆಯರೇ, ನಿಮಗೆ ತಿಳಿಸುವುದೇನೆಂದರೆ, ಗ್ರಹಗಳ ರಾಜಸೂರ್ಯ ಮತ್ತು ನ್ಯಾಯದ ದೇವತೆಯಾದ ಶನಿದೇವರು ಜೊತೆಯಾಗಿ ನಿಮ್ಮ ಕುಂಡಲಿಯಲ್ಲಿ ಅತ್ಯಂತ ಅಪರೂಪದ ರಾಜಯೋಗವನ್ನು ನಿರ್ಮಿಸಿದ್ದಾರೆ. ಈ ರಾಜಯೋಗವು ನಿಮ್ಮ ನಿಂತು ಹೋಗಿದ್ದ ಕೆಲಸಗಳಿಗೆ ವೇಗವನ್ನು ನೀಡುತ್ತದೆ. ನಿಮ್ಮ ಹಣ ಎಲ್ಲಾದರೂ ಸಿಲುಕಿಕೊಂಡಿದ್ದರೆ ಅಥವಾ ಮುಳುಗಿದ್ದರೆ ಅದು ಈಗ ಅನಿರೀಕ್ಷಿತ ರೂಪದಲ್ಲಿ ನಿಮ್ಮ ಬಳಿಗೆ ಬರಲಿದೆ. ವಿಶೇಷವಾಗಿ ಗೆಳೆಯರೇ, ಜೂನ್ 21ರ ಮಧ್ಯಾಹ್ನದ ಸಮಯ ನಿಗದಿಯಾಗಿದೆಯೋ ಆ ಸಮಯದಲ್ಲಿ ಬ್ರಹ್ಮಾಂಡದ ಶಕ್ತಿಯು ಉತ್ತುಂಗದಲ್ಲಿರಲಿದೆ. ಆ ಘಳಿಗೆಯಲ್ಲಿ ನಿಮ್ಮ ಮೊಬೈಲ್ಗೆ ಬರಲಿರುವ ಮುಂದಿನ 1 ಗಂಟೆಯ ಕರೆ ನಿಮ್ಮ ಇಡೀ ಕುಟುಂಬದ ಭವಿಷ್ಯದ ದಿಕ್ಕು ಮತ್ತು ದೆಸೆಯನ್ನೇ ಬದಲಾಯಿಸಿಬಿಡುತ್ತದೆ. ಇದು ಯಾವುದೇ ಸಾಮಾನ್ಯ ಹಣವಾಗಿರುವುದಿಲ್ಲ, ಬದಲಿಗೆ ನಿಮ್ಮ ಪೂರ್ವಜರ ಪುಣ್ಯಕರ್ಮಗಳ ಪ್ರತಿಫಲವಾಗಿರುತ್ತದೆ. ಇದು ಒಂದು ದೊಡ್ಡ ಕಾನೂನು ಅಥವಾ ಬ್ಯಾಂಕಿಂಗ್ ಮಾಧ್ಯಮದ ಮೂಲಕ ನೇರವಾಗಿ ನಿಮ್ಮ ಖಾತೆಗಳಿಗೆ ವರ್ಗಾವಣೆಯಾಗಲಿದೆ. ಈ ಹಣ ಬರುತ್ತಿದ್ದಂತೆಯೇ ನಿಮ್ಮ ಜೀವನದ ಅರ್ಧಕ್ಕಿಂತ ಹೆಚ್ಚಿನ ಸಮಸ್ಯೆಗಳು ಅದೇ ಕ್ಷಣದಲ್ಲಿ ಕೊನೆಗೊಳ್ಳುತ್ತವೆ. ನೀವು ಯಾವ ವ್ಯಾಪಾರವನ್ನು ಪ್ರಾರಂಭಿಸಲು ಬಯಸಿದ್ದಿರೋ ಅಥವಾ ಯಾವ ಆಸ್ತಿಯನ್ನು ಖರೀದಿಸುವ ಕನಸು ಕಾಣುತ್ತಿದ್ದಿರೋ ಅದೆಲ್ಲವೂ ಈಗ ನನಸಾಗುವ ಸಮಯ ಬಂದಿದೆ. ನಿಮ್ಮ ಜೀವನದ ಈ ಹೊಸ ಅಧ್ಯಾಯವನ್ನು ನೋಡಿ ಸಮಾಜದ ಆ ಜನರೂ ಸಹ ಆಶ್ಚರ್ಯಪಡಲಿದ್ದಾರೆ. ಯಾರು ಒಂದು ಕಾಲದಲ್ಲಿ ನಿಮ್ಮ ವೈಫಲ್ಯವನ್ನು ನೋಡಿ ನಗುತ್ತಿದ್ದರೋ, ಯಾರು ನಿಮ್ಮನ್ನು ದುರ್ಬಲರೆಂದು ಭಾವಿಸುತ್ತಿದ್ದರೋ ಅವರು ಈಗ ನಿಮ್ಮೊಂದಿಗೆ ಕೈಕುಲುಕಲು ನೆಪಗಳನ್ನು ಹುಡುಕುತ್ತಾರೆ. ಆದರೆ ಗೆಳೆಯರೇ, ನೀವು ಈ ಯಶಸ್ಸಿನ ಶಿಖರವನ್ನು ತಲುಪಿದಾಗಲೂ ನಿಮ್ಮ ಕಾಲುಗಳನ್ನು ನೆಲದ ಮೇಲೆಯೇ ಇಟ್ಟಿರಬೇಕು. ಆದರೆ ಗೆಳೆಯರೇ, ನೀವು ಈ ಯಶಸ್ಸಿನ ಶಿಖರವನ್ನು ತಲುಪಿದಾಗಲೂ ನಿಮ್ಮ ಕಾಲುಗಳನ್ನು ನೆಲದ ಮೇಲೆಯೇ ಇಟ್ಟಿರಬೇಕು. ಈ ಶಕ್ತಿಯು ನಿಮ್ಮನ್ನು ಎಷ್ಟು ವೇಗವಾಗಿ ಉತ್ತುಂಗಕ್ಕೆ ಕೊಂಡೊಯ್ಯುತ್ತದೆಯೋ ಅಷ್ಟೇ ಆಳವಾಗಿ ನಿಮ್ಮ ಪರೀಕ್ಷೆಯನ್ನೂ ತೆಗೆದುಕೊಳ್ಳುತ್ತದೆ. ಆದ್ದರಿಂದ ಗೆಳೆಯರೇ, ವಿಧಾತನ ಈ ಆಟವನ್ನು ಬಹಳ ಗಂಭೀರವಾಗಿ ಅರ್ಥಮಾಡಿಕೊಳ್ಳಬೇಕು. ನಿಮ್ಮ ಜೀವನದಲ್ಲಿ ಬರಲಿರುವ ಈ ಭೂಕಂಪನವು ಯಾವುದೇ ವಿನಾಶಕಾರಿ ಭೂಕಂಪನವಲ್ಲ. ಬದಲಿಗೆ ಇದು ನಿಮ್ಮ ಹಳೆಯ, ಒಡೆದು ಹೋಗಿದ್ದ ಮತ್ತು ದುಃಖದ ಜೀವನವನ್ನು ಧ್ವಂಸಗೊಳಿಸಿ ಒಂದು ಭವ್ಯವಾದ ಮತ್ತು ಸುಖಮಯವಾದ ಸಾಮ್ರಾಜ್ಯವನ್ನು ನಿರ್ಮಿಸುವ ಭೂಕಂಪನವಾಗಿದೆ. ಈ ಪವಾಡವನ್ನು ನಿಮ್ಮ ಕಣ್ಣುಗಳಿಂದ ನೋಡಲು ನಿಮ್ಮನ್ನು ನೀವು ಮಾನಸಿಕವಾಗಿ ಸಿದ್ಧಪಡಿಸಿಕೊಳ್ಳಬೇಕು. ಏಕೆಂದರೆ ವಿಧಾತನು ಕೊಡುವಾಗ ಮನೆ ಮೇಲ್ಛಾವಣಿ ಹರಿದು ಕೊಡುತ್ತಾನೆ ಮತ್ತು ಈಗ ನಿಮ್ಮ ಜೋಳಿಗೆಯೇ ಚಿಕ್ಕದಾಗಲಿದೆ. ಆದರೆ ವಿಧಾತನ ಆಶೀರ್ವಾದದ ಮಳೆ ನಿಲ್ಲುವ ಲಕ್ಷಣಗಳಿಲ್ಲ. ನಿಮ್ಮ ಮಾಹಿತಿಗಾಗಿ ನಾವು ಹೇಳುವುದೇನೆಂದರೆ, ನಿಮ್ಮ ಜೀವನದಲ್ಲಿ ಈ ಮಹಾಪವಾಡದೊಂದಿಗೆ
ಈಗ ನಿಮ್ಮ ಜೀವನದ ಆ ರಹಸ್ಯಗಳು ಮತ್ತು ಗುಪ್ತ ವಿಷಯಗಳ ಮೇಲಿನ ಪರದೆ ಸರಿಯಲಿದೆ. ಇವು ಹಲವು ವರ್ಷಗಳಿಂದ ನಿಮ್ಮ ಎದೆಯಲ್ಲಿ ಹುದುಗಿದ್ದವು. ನೀವು ನಿಮ್ಮ ಜೀವನದಲ್ಲಿ ಮಾಡಿದ ಹೋರಾಟಗಳು ಮತ್ತು ಯಾರನ್ನು ನಿಮ್ಮವರೆಂದು ಭಾವಿಸಿದ್ದಿರೋ ಅವರ ನಿಜವಾದ ಮುಖವನ್ನು ಗುರುತಿಸಿರುವುದು, ಇವೆಲ್ಲವೂ ವಿಧಾತನ ಇದೇ ಯೋಜನೆಯ ಒಂದು ಭಾಗವಾಗಿತ್ತು. ಇದರಿಂದ ನೀವು ಒಳಿತು ಮತ್ತು ಕೆಡಕಿನ ನಡುವಿನ ವ್ಯತ್ಯಾಸವನ್ನು ಅರ್ಥಮಾಡಿಕೊಳ್ಳಬಹುದು. ಈಗ ಯಾವಾಗ ಈ ಅಲೌಕಿಕ ದೇವತಾ ಶಕ್ತಿಯು ನಿಮ್ಮ ಮನೆಯ ಹೊಸ್ತಿಲನ್ನು ದಾಟುತ್ತಿದೆಯೋ, ಆಗ ನೀವು ಕೆಲವು ವಿಶೇಷ ಮುನ್ನೆಚ್ಚರಿಕೆಗಳನ್ನು ಬಹಳ ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗುತ್ತದೆ. ಏಕೆಂದರೆ ಸ್ವಲ್ಪ ನಿರ್ಲಕ್ಷ್ಯವೂ ಸಹ ಈ ಮಹಾಸಂಯೋಗದ ಲಾಭವನ್ನು ಕಡಿಮೆ ಮಾಡಬಹುದು. ಹಾಗಾದರೆ ಗಮನವಿಟ್ಟು ಕೇಳಿ. ಅತ್ಯಂತ ಮೊದಲ ಮತ್ತು ಅತಿ ದೊಡ್ಡ ಮುನ್ನೆಚ್ಚರಿಕೆಯೆಂದರೆ, ಮುಂದಿನ ಕೆಲವು ದಿನಗಳವರೆಗೆ ನಿಮ್ಮ ಮನೆಯ ಮುಖ್ಯದ್ವಾರದಲ್ಲಿ ಅಥವಾ ಅಂಗಳದಲ್ಲಿ ಯಾವುದೇ ರೀತಿಯ ಕತ್ತಲೆ ಇರಲು ಬಿಡಬಾರದು. ಸಂಜೆಯ ಸಮಯದಲ್ಲಿ ಮುಖ್ಯದ್ವಾರದಲ್ಲಿ ದೀಪವನ್ನು ಖಂಡಿತವಾಗಿ ಹಚ್ಚಿ ಮತ್ತು ಮನೆಯಲ್ಲಿ ಸಂಪೂರ್ಣವಾಗಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ. ಇದರೊಂದಿಗೆ ನಿಮ್ಮ ನಾಲಿಗೆಯ ಮೇಲೆಯೂ ಸಂಪೂರ್ಣ ನಿಯಂತ್ರಣವಿರಬೇಕು. ಯಾವುದೇ ವ್ಯಕ್ತಿಗ ನಿಮಗೆ ಬರಲಿರುವ ಹಣದ ಬಗ್ಗೆ, ನಿಮ್ಮ ಯೋಜನೆಗಳ ಬಗ್ಗೆ ಅಥವಾ ಯಾವುದೇ ದೊಡ್ಡ ಶುಭ ಸುದ್ದಿಯ ಬಗ್ಗೆ ನಿಮ್ಮ ಕೆಲಸ ಸಂಪೂರ್ಣವಾಗಿ ಯಶಸ್ವಿಯಾಗುವವರೆಗೆ ಯಾರಿಗೂ ಹೇಳಬೇಡಿ. ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಯಶಸ್ಸಿಗೆ ಇತರರ ದೃಷ್ಟಿ ಬಹಳ ಬೇಗನೆ ಬೀಳಬಹುದು. ವಿಧಾತನ ಸಂಕೇತಗಳನ್ನು ಗುರುತಿಸುವುದು ನಿಮಗೆ ಅತ್ಯಂತ ಅಗತ್ಯವಾಗಿದೆ. ಇವುಗಳನ್ನು ನೀವು ಮರೆತೂ ಸಹ ನಿರ್ಲಕ್ಷಿಸಬಾರದು. ಒಂದು ವೇಳೆ ನಿಮ್ಮ ಮನೆಯ ಸುತ್ತಮುತ್ತ ಇದ್ದಕ್ಕಿದ್ದಂತೆ ಯಾವುದೇ ದಿವ್ಯವಾದ ಸುಗಂಧ ಬರಲಾರಂಭಿಸಿದರೆ ಅಥವಾ ಶುಭ ಮುಹೂರ್ತದಲ್ಲಿ ನಿಮ್ಮ ಕಣ್ಣುಗಳು ಇದ್ದಕ್ಕಿದ್ದಂತೆ ತೆರೆದುಕೊಂಡರೆ, ದೇವತಾ ಶಕ್ತಿಯೂ ತೀರಾ ಹತ್ತಿರದಲ್ಲಿದೆ ಎಂದು ಅರ್ಥಮಾಡಿಕೊಳ್ಳಿ. ಇದಲ್ಲದೆ ಒಂದು ವೇಳೆ ನಿಮ್ಮ ಮನೆಯ ಹೊಸ್ತಿಲಿಗೆ ಇದ್ದಕ್ಕಿದ್ದಂತೆ ಯಾವುದೇ ಹಸು ಬಂದರೆ ಅಥವಾ ಯಾರಾದರೂ ಅಗತ್ಯವಿರುವ ವ್ಯಕ್ತಿ ಬಂದರೆ ಅವರನ್ನು ಬರಿಗೈಲಿ ಯಾವುದೇ ಕಾರಣಕ್ಕೂ ವಾಪಸ್ ಕಳುಹಿಸಬೇಡಿ. ಏಕೆಂದರೆ ಸಾಕ್ಷಾತ್ ಈಶ್ವರನೇ ಯಾವುದೇ ರೂಪದಲ್ಲಿ ನಿಮ್ಮ ಪರೀಕ್ಷೆ ತೆಗೆದುಕೊಳ್ಳಲು ಬರಬಹುದು. ಯಶಸ್ಸು ಮತ್ತು ಪ್ರಗತಿಯ ಈ ಹೊಸ ಅವಧಿ ಈಗ ಪ್ರಾರಂಭವಾಗುತ್ತಿದ್ದು, ಇದು ನಿಮ್ಮನ್ನು ವ್ಯಾಪಾರ, ಉದ್ಯೋಗ ಮತ್ತು ವೃತ್ತಿಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತದೆ. ಯಾರು ನಿಮ್ಮ ಹಾದಿಗೆ ಮುಳ್ಳಾಗಿದ್ದರೋ ಅವರು ಈಗ ತಾವಾಗಿಯೇ ಪಕ್ಕಕ್ಕೆ ಸರಿಯುತ್ತಾರೆ. ಏಕೆಂದರೆ ಸ್ವತಃ ಕಾಳಿಕಾ ಮಾತೆಯೇ ನಿಮ್ಮ ಮುಂದೆ ಗುರಾಣಿಯಾಗಿ ನಿಂತಿದ್ದಾಳೆ. ನಿಮ್ಮ ವಂಶದ ಹೆಸರು ಈಗ 7ನೇ ಆಕಾಶದಲ್ಲಿ ಮೊಳಗಲಿದೆ. ಏಕೆಂದರೆ ಈ ಯಶಸ್ಸು ನಿಮ್ಮ ವರ್ಷಗಳ ಕಾಲದ ತಾಳ್ಮೆ ಮತ್ತು ಕಠಿಣ ಪರಿಶ್ರಮದ ಸಿಹಿ ಫಲವಾಗಿದೆ. ಇದನ್ನು ಬ್ರಹ್ಮಾಂಡವು, ಮಾ ಕಾಳಿಯು ಈಗ ನಿಮ್ಮ ಹೆಸರಿಗೆ ಬರೆದಿದ್ದಾಳೆ. ಈ ಮಹಾಸಂಯೋಗವನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸಲು ಮತ್ತು ನಿಮ್ಮ ಜೀವನದ ಎಲ್ಲಾ ಕಷ್ಟಗಳನ್ನು ಶಾಶ್ವತವಾಗಿ ಅಳಿಸಿಹಾಕಲು ನೀವು ಶನಿವಾರದ ದಿನದಂದು ಶನಿದೇವರ ಒಂದು ಅಚೂಕ ಮಹಾ ಉಪಾಯವನ್ನು ಖಂಡಿತವಾಗಿ ಮಾಡಬೇಕು. ಈಗ ಗಮನವಿಟ್ಟು ಕೇಳಿ. ಶನಿವಾರದ ದಿನದಂದು ಸಂಜೆ ಸೂರ್ಯಾಸ್ತದ ನಂತರ ನೀವು ಯಾವುದೇ ಆಲತ್, ಅರಳಿ ಮರದ ಕೆಳಗೆ ಹೋಗಿ ಸಾಸಿವೆ ಎಣ್ಣೆಯ ಚತುರ್ಮುಖಿ 4 ಮುಖ ದೀಪವನ್ನು ಹಚ್ಚಬೇಕು. ಗಮನವಿಟ್ಟು ಕೇಳಿ. ಆ ದೀಪವು ಚತುರ್ಮುಖಿಯಾಗಿರಬೇಕು ಮತ್ತು ಆ ದೀಪದಲ್ಲಿ ಕಪ್ಪು ಎಳ್ಳಿನ ಕೆಲವು ಕಾಳುಗಳನ್ನು ಖಂಡಿತವಾಗಿ ಹಾಕಬೇಕು. ಇದರ ನಂತರ ಅಲ್ಲೇ ಎಲ್ಲಾದರೂ ಕುಳಿತು ಶಾಂತ ಮನಸ್ಸಿನಿಂದ ಶನಿ ಚಾಲೀಸಾ ಪಠಿಸಿ ಅಥವಾ ಹನುಮಾನ್ ಚಾಲೀಸಾ ಪಠಿಸಿ ಮತ್ತು ನಿಮ್ಮ ಜೀವನದ ಎಲ್ಲಾ ಆರ್ಥಿಕ ತೊಂದರೆಗಳನ್ನು ಶನಿದೇವರ ಮುಂದೆ ಅಥವಾ ಮಹಾವೀರ ಬಜರಂಗಬಲಿಯ ಮುಂದೆ ತೋಡಿಕೊಳ್ಳಿ ಮತ್ತು ದುಃಖಗಳನ್ನು ದೂರ ಮಾಡುವಂತೆ ಪ್ರಾರ್ಥಿಸಿ. ಈ ಉಪಾಯವು ನಿಮ್ಮ ಕುಂಡಲಿಯ ಎಲ್ಲಾ ದೋಷಗಳನ್ನು ಶಾಂತಗೊಳಿಸುತ್ತದೆ ಮತ್ತು ಮಹಾಕಾಳಿ, ಶನಿದೇವ ಹಾಗೂ ಮಹಾವೀರ ಬಜರಂಗಬಲಿಯ ಅಸೀಮ ಕೃಪೆಯಿಂದ ನಿಮ್ಮ ಮನೆಯಲ್ಲಿ ಧನಧಾನ್ಯದ ಪ್ರವಾಹವು ಯಾವಾಗಲೂ ಹರಿಯುತ್ತಿರುತ್ತದೆ. ಇದು ನಿಮ್ಮ ಜೀವನವನ್ನು ಮುಂಬರುವ ಸಮಯದಲ್ಲಿ ಇಂತಹ ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯಲಿದ್ದು, ಪ್ರಪಂಚವೇ ನೋಡಿ ಆಶ್ಚರ್ಯಪಡಲಿದೆ. ಈಗ ಒಂದರ ಬೆನ್ನಲ್ಲೇ ಒಂದರಂತೆ ಶುಭ ಸುದ್ದಿಗಳು ನಿಮ್ಮ ಜೀವನದ ಬಾಗಿಲು ತಟ್ಟಲಿವೆ. ನಿಮ್ಮ ಕೆಲಸ ಕಾರ್ಯಗಳು ಇಂತಹ ವೇಗದಲ್ಲಿ ಸಾಗಲಿವೆ ಎಂದರೆ, ಹಲವು ವರ್ಷಗಳಿಂದ ವ್ಯಾಪಾರದಲ್ಲಿ ಕುಂಠಿತಗೊಂಡಿದ್ದ ಕೆಲಸಗಳು ಈಗ ಇದ್ದಕ್ಕಿದ್ದಂತೆ ಪ್ರಾರಂಭವಾಗಲಿವೆ. ಬಿಸಿನೆಸ್ನಲ್ಲಿ ಇಂತಹ ಅವಕಾಶಗಳು ಸಿಗಲಿದ್ದು, ಈಗ ಯಾವಾಗಲೂ ಮುನ್ನಡೆಯ ಹಾದಿಯಲ್ಲೇ ಸಾಗುತ್ತೀರಿ. ಈ ವಿಡಿಯೋದಲ್ಲಿ ಇಷ್ಟೇ. ನಮ್ಮ ಈ ಎಲ್ಲಾ ಮಾತುಗಳು ನಿಮಗೆ ಅರ್ಥವಾಗಿವೆ ಎಂದು ನಂಬುತ್ತೇವೆ. ನಾವು ನಿಮಗೆ ತಿಳಿಸಿದ ಉಪಾಯವನ್ನು ಸಂಪೂರ್ಣ ನಿಷ್ಠೆ ಹಾಗೂ ಭಕ್ತಿಯಿಂದ ಮಾಡಿ ಮತ್ತು ನಿಮ್ಮ ಜೀವನದಲ್ಲಿ ಮುನ್ನಡೆಯಿರಿ. ಮಹಾವೀರ ಬಜರಂಗಬಲಿ, ಮಾಕಾಳಿ, ಭಗವಾನ್ ಶನಿದೇವರು ನಿಮ್ಮೊಂದಿಗಿದ್ದಾರೆ. ಈಗ ಪ್ರತಿ ತೊಂದರೆ, ಪ್ರತಿ ಕಷ್ಟಗಳು ಕ್ಷಣಾರ್ಧದಲ್ಲಿ ದೂರಾಗಲಿವೆ. ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಕಮೆಂಟ್ನಲ್ಲಿ ಒಮ್ಮೆ ಪೂರ್ಣ ಭಕ್ತಿ ಭಾವದೊಂದಿಗೆ ಜೈ ಶನಿದೇವ್, ಜೈ ಮಾ ಕಾಳಿ, ಜೈ ಬಜರಂಗಬಲಿ ಎಂದು ಖಂಡಿತ ಬರೆಯಿರಿ.
ಅಲ್ಲಿಯವರೆಗೆ ಧನ್ಯವಾದಗಳು.